ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ಶನಿವಾರ ಸಂತೆ ಆಗುತ್ತೆ ಶ್ರೀರಂಗಪಟ್ಟಣದಲ್ಲಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇವತ್ತು ಶಾರುದು ಸ್ಕೂಲ್ ಡೇ ಇದೆ. ಸ್ಕೂಲ್ ಡೇಗೆ ಹೋಗ್ತಿದ್ದೀವಿ. ಸ್ಕೂಲ್ ಡೇ ಆಗಿ ತುಂಬ ದಿನ ಆಯಿತು. ಇದನ್ನು ಎಡಿಟ್ ಮಾಡೋದಕ್ಕೆ ಟೈಮೇ ಇರಲಿಲ್ಲ, ಅದರಿಂದ ಇದನ್ನು ಹಾಕೋದಕ್ಕಾಗಿರಲಿಲ್ಲ. ಇವಾಗ ಹಾಕ್ತಾಯಿದ್ದೀನಿ. ಯಾವಾಗಲೂ ಪ್ರತಿ ವರ್ಷ ಸ್ಕೂಲ್ ಡೇನ ರಂಗನಾಥ ಸ್ವಾಮಿ ಮೈದಾನದಲ್ಲಿ ಮಾಡ್ತಾರೆ. ನಿಮಗೆ ಪೇರೆಂಟ್ಸ್ ಸ್ಪೋರ್ಟ್ಸ್ ಆದಾಗ ತೋರಿಸಿದ್ದೆ, ಇಲ್ಲಿಗೆ ಬಂದಿದ್ದು. ಇಲ್ಲಿ ನೋಡಿ ರಂಗನಾಥ ಸ್ವಾಮಿ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೂರಕ್ಕೆ ಅಂತ. ಸ್ಕೂಲ್ನಲ್ಲಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ಬರ್ತಿದ್ದಾರೆ. ಎಲ್ಲರಿಗೂ ಬಾಡಿಗೆ ಡ್ರೆಸ್ಸಸ್ ಕೊಟ್ಟಿದ್ದಾರೆ. ಎಲ್ಲೋ ಚಿಕ್ಕ ಮಕ್ಕಳು ಪ್ರೀ KG ಮತ್ತು LKG ಮಕ್ಳಿಗೆ ಮಾತ್ರ ಹೊಸ ಡ್ರೆಸ್ಸಸ್ ತೊಗೊಟ್ಟಿರೋದು. ಇನ್ನು ಮಿಕ್ಕಿದ ಮಕ್ಕಳಿಗೆಲ್ಲ 900 ಏನೋ ತೊಗೊಂಡು ಬಾಡಿಗೆ ಡ್ರೆಸ್ ಕೊಟ್ಟಿದ್ದಾರೆ. 900 ಅಂದರೆ ಬಾಡಿಗೆ ಡ್ರೆಸ್ ಮಾತ್ರ ಅಲ್ಲ, ಅವ್ರ ಮೇಕಪ್ಪು ಮತ್ತು ಕೊರಿಯೋಗ್ರಾಫರ್ ಎಲ್ಲರಿಗೂ ಸೇರಿಸಿ ತೊಗೊಂಡಿರೋದು. ಇಲ್ಲಿ ನೋಡಿ ಎಷ್ಟು ಬಿಸಿಲಿದೆ ಅಂತ. ಈ ಬಿಸಿಲಲ್ಲೇ ನಾವು ಬಂದು ಕೂತ್ಕೊಂಡಿದ್ದೀವಿ. ನಾನು ವಿಡಿಯೋ ಮಾಡ್ಕೋಬೇಕಾಗಿದ್ದರಿಂದ ಫುಲ್ಲು ಮುಂದೆ ಸೀಟೇ ಬೇಕು ಅಂತ ಹೇಳಿ ಬಿಸಿಲಾದರೂ ಪರವಾಗಿಲ್ಲ ಅಂತ 4 ಗಂಟೆ 4:15 ಅಷ್ಟರಲ್ಲಿ ಬಂದ್ವಿ. ತುಂಬ ಚೆನ್ನಾಗಿ ಪೆಂಡಲೆಲ್ಲ ಹಾಕಿಸಿ ದೊಡ್ಡದಾಗಿ ಸ್ಟೇಜ್ ಹಾಕಿಸಿ ಪ್ರತಿ ವರ್ಷ ಹೀಗೆ ಮಾಡ್ತಾರೆ. ಒಂಥರ ಹಬ್ಬ ಇದ್ದಂಗಿರುತ್ತೆ ನೋಡಿ. OSNT ಉತ್ಸವ 2025. ನನ್ನ ಮಗಳು ಸ್ಕೂಲ್ ಹೆಸರು ಓಂ ಶ್ರೀನಿಕೇತನ ಅಂತ. ಶತಮಾನಗಳಿಂದಲೂ ಯಾರ ದಬ್ಬಾಳಿ ಮುಂದೆ ಎಲ್ಲ ಗೆಸ್ಟ್ ಎಲ್ಲ ಕುತ್ಕೊಳ್ಳೋದಕ್ಕೆ ಅಂತ ಹೇಳಿ ಚೇರ್ಸ್ ಹಾಕ್ತಾ ಇದ್ದಾರೆ. ನಾವು ಕೂಡ ಅಲ್ಲೇ ಹೋಗಿ ಕುತ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ವಿಡಿಯೋ. ಇಲ್ಲಿ ಪೇರೆಂಟ್ಸ್ ಮತ್ತು ಬಂದವರೆಲ್ಲ ಫೋಟೋ ತೆಗೆಸ್ಕೊಳ್ಳಲಿ ಅಂತ ಹೇಳಿ ತುಂಬ ಚೆನ್ನಾಗಿ ಫ್ರೇಮ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಬೇರೆ ಥರ ಮಾಡಿದರು, ಈ ಸಲ ಇನ್ನೂ ತುಂಬ ಚೆನ್ನಾಗಿದೆ. 4:15 ಅಷ್ಟೆಲ್ಲ ಪ್ರೋಗ್ರಾಮ್ ಶುರು ಮಾಡಿಬಿಟ್ರು. ಯಾಕಂತ ಹೇಳಿದ್ರೆ ತುಂಬ ಮಕ್ಕಳಿದ್ದಾವೆ ಇಲ್ಲಿ. ಅಂದರೆ ಪ್ರೀ KGಯಿಂದ ಹಿಡಿದು 2nd PU ಮಕ್ಕಳಿದ್ದಾರೆ. ಒಂದೊಂದು ಕ್ಲಾಸಲ್ಲಿ 2 ಸೆಕ್ಷನ್ ಇದೆ. ಅಂದರೆ ಎಲ್ಲ ಕ್ಲಾಸಲ್ಲ, ಎಲ್ಲೋ ಒಂದೊಂದು ಕ್ಲಾಸಲ್ಲಿ 2 ಸೆಕ್ಷನ್ ಇದೆ. ಸೊ ಅದರಿಂದಾಗಿ ಬೇಗನೆ ಶುರು ಮಾಡಿದ್ದಾರೆ. ಕತ್ಲೆ ಆದರೆ ಅಷ್ಟು ಚೆನ್ನಾಗಿ ಫೋಟೋ ಬರಲ್ಲ ಅಂತ ಹೇಳಿ ಬೆಳಕಿದ್ದಾಗಲೇ ಹೋಗಿ ತಗೊಳ್ಳೋಣ ಅಂತ 1-2 ಫೋಟೋ ತೊಗೊಂಡು, ಆದರೆ ರಾತ್ರಿಗೆ ಅವರು ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಡ್ಯಾನ್ಸಿಗೆ ಏನೇನು ಪ್ರಾಪರ್ಟೀಸ್ ಬೇಕೋ ಎಲ್ಲವನ್ನು ತಂದು ಇಲ್ಲೇ ಇಡ್ತಾ ಇದ್ದಾರೆ. ಎಲ್ಲವನ್ನು ಆಟೋದಲ್ಲಿ ತಂದಿದ್ದಾರೆ. ನೀವು TV ಕರ್ನಾಟಕ ಡ್ಯಾನ್ಸ್ ಈ ಥರ ಯಾವುದಾದ್ರು ಡ್ಯಾನ್ಸ್ ಪ್ರೋಗ್ರಾಮ್ ನೋಡ್ತಿರಲ್ಲ ನೋಡಿ, ಸೇಮ್ ಟು ಸೇಮ್ ಅದೇ ಥರ ಫೀಲ್ ಆಗುತ್ತೆ. ಯಾಕಂದರೆ ತುಂಬ ಥೀಮಲ್ಲಿ ಇವತ್ತು ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳೆಲ್ಲ ಸಂಸ್ಕೃತದಲ್ಲಿ ಪ್ರಾರ್ಥನೆ ಮಾಡಿದ್ರು. ಅದಾದಮೇಲೆ ಈಗ ಯೋಗವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾನು ಇಲ್ಲೂ ಕೂಡ ಅವರು ಮ್ಯೂಸಿಕ್ ತುಂಬ ಚೆನ್ನಾಗಿರೋದು ಹಾಕಿದ್ದಾರೆ. ಆದರೆ ನಾನು ಯಾವ ಡ್ಯಾನ್ಸಿಗೂ ಮ್ಯೂಸಿಕ್ನ ಆ್ಯಡ್ ಮಾಡ್ತಾಯಿಲ್ಲ. ಯಾಕಂದರೆ ಸ್ವಲ್ಪ ಆ್ಯಡ್ ಮಾಡಿದ್ರು ಕಾಪಿರೈಟ್ ಬಂದುಬಿಡುತ್ತೆ. ಸೊ ಅದರಿಂದಾಗಿ ಎಲ್ಲ ಮ್ಯೂಸಿಕ್ ಮ್ಯೂಟ್ ಮಾಡಿ ನಾನೇ ಮಾತಾಡಿದ್ದೀನಿ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದು ಮುಂದೆನೇ ಕೂತ್ಕೊಂಡಿದ್ದೀವಿ. ಬಿಸಿಲು ಅಂದರೆ ಅಂತಿಂಥ ಬಿಸಿಲಲ್ಲ, ಬಿಸಿಲಲ್ಲೇ ಚೆನ್ನಾಗಿ ಒಣಗ್ತಾ ಇದ್ದೀವಿ. ಹಾಗೆ ಸಮಯ ಆಗ್ತಾ ಇದ್ದಂಗೆ ತುಂಬ ಜನ ಪೇರೆಂಟ್ಸ್ ಎಲ್ಲ ಬಂದು ಸೇರಿಕೊಂಡ್ರು. ಚೇರ್ಸ್ ಅಂತೂ ತುಂಬಾ ಹಾಕಿದ್ರು. ಪ್ರಾರ್ಥನೆ ಮತ್ತು ಯೋಗ ಎಲ್ಲ ಆದಮೇಲೆ ಇವಾಗ ಕರಾಟೆ ಪ್ರದರ್ಶನ ನಡೀತಾ ಇದೆ. ಯಾವುದೇ ಕಾರ್ಯಕ್ರಮ ಆದರೂ ಅದದೇ ಮ್ಯೂಸಿಕ್ ಜೊತೆ ನೋಡೋಕ್ಕೆ ಚೆಂದ, ಆದರೆ ನಾನು ಹಾಕೋ ಹಾಗಿಲ್ಲ. ಹಾಗೂ ಚೂರು ಹಾಕ್ಬಿಟ್ಟಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಇವರು ದಿಲಿ ತುಪ್ತಪ್ಪ ಸರ್ ಅಂತ ತುಂಬ ಚೆನ್ನಾಗಿ ಕರಾಟೆ ಹೇಳ್ಕೊಡ್ತಾರೆ. ನನ್ನ ಮಗಳಿಗೂ ಕೂಡ ಸೇರ್ಕೊ ಅಂತ ಹೇಳಿದೆ, ಆದರೆ ಅವಳು ಸೇರಿಕೊಳ್ಳಿಲ್ಲ. ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ಮೇಲೆ ಏನಕ್ಕೆ ಫೋರ್ಸ್ ಮಾಡಬೇಕಂತ ನಾನು ಫೋರ್ಸ್ ಮಾಡಲಿಲ್ಲ. ಇಲ್ಲಿ ಒಬ್ಬರ ಮೇಲೆ ಚಪ್ಪಡಿ ಕಲ್ಲನ್ನು ಇಟ್ಟು ಹೊಡೆದ್ರು. ಆದರೂ ಒಂಥರ ಭಯ ಆಗುತ್ತೆ ಅದೆಲ್ಲ ನೋಡ್ತಾ ಇದ್ದರೆ. ಮಕ್ಕಳು ಡ್ಯಾನ್ಸ್ ನೋಡೋದಕ್ಕೆ ಒಂಥರ ಚೆಂದ. ಮಕ್ಕಳು ಹೇಗೆ ಕುಣಿದ್ರು ಚೆಂದ. ಮಕ್ಕಳು ಡ್ಯಾನ್ಸ್ ಎಲ್ಲ ಈಗ ಏನು ಮಾಡಿದ್ದಾರೆ ಅಂದರೆ, ಈ ರೀಲ್ಸ್ಗಳ ಹಾಡುಗಳು ಬರುತ್ತಲ್ವ, ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕ್ಲಾಸ್ಗೆಲ್ಲ, ಚಿಕ್ಕ ಮಕ್ಕಳಿಗೆಲ್ಲ ದೊಡ್ಡೋರ್ವರೆಗೂ ಅದೇ ಮಾಡಿದ್ದಾರೆ. ಒಂದು 10-12 ಹಾಡುಗಳನ್ನ ಅಥವಾ ಒಂದು 5-6 ಹಾಡುಗಳನ್ನ ಎಲ್ಲ ಮಿಕ್ಸ್ ಮಾಡಿ ಡ್ಯಾನ್ಸ್ ಮಾಡಿಸಿದ್ದಾರೆ. ಒಂದೇ ಹಾಡಿಗೆ ಯಾರೂ ಪೂರ್ತಿ ಮಾಡಿಲ್ಲ. ಇದು ನಾನು ಒಂದೊಂದು ಕ್ಲಾಸ್ದು ಒಂದೊಂದು ಚೂರು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾಕಂತ ಹೇಳಿದ್ರೆ ಎಲ್ಲ ಡ್ಯಾನ್ಸು ವೀಡಿಯೋ ಮಾಡಿಕೊಂಡ್ರೆ ನನ್ನ ಫೋನು ಫುಲ್ಲು ಸ್ಟೋರೇಜ್ ಆಗುತ್ತೆ. ಸ್ಟೋರೇಜ್ ಸಾಕಾಗೋದೇ ಇಲ್ಲ. ಅದಾದಮೇಲೆ
ಅದಾದಮೇಲೆ ಎಲ್ಲ ಹಾಡು ಮಾಡಿಕೊಂಡ್ರೆ ಕಾಪಿರೈಟ್ ಆಗುತ್ತೆ. ಅದರಿಂದಾಗಿ ಆ ಮಕ್ಕಳು ಯಾವ್ಯಾವ ಬಟ್ಟೆ ಹಾಕ್ಕೊಂಡಿದ್ರು ಚೂರು ಚೂರೇ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಮಾಡ್ಕೊಂಡಿಲ್ಲ. ಚಿಕ್ಕ ಮಕ್ಕಳಿಗೆಲ್ಲ ಟಪಾಂಗುಚ್ಚಿ ಸಾಂಗು ಮತ್ತು ರೊಮ್ಯಾಂಟಿಕ್ ಸಾಂಗು ಆ ಥರದ್ದೆಲ್ಲ ಮಾಡಿಸಿದ್ರು. ಇದೆಲ್ಲ ಮಕ್ಕಳಿಗೆ ಸರಿ, ದೊಡ್ಡವರಾಗ್ತಾ ಆಗ್ತಾ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಇಲ್ಲಿ ನೋಡಿ, ಇಲ್ಲಿ ಹುಡುಗ ಹುಡುಗಿದು ಅಷ್ಟೇ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಅಷ್ಟವರೆಗೆ ಮಾತ್ರ ಜೊತೇಲಿ ಮಾಡಿಸಿದ್ದಾರೆ. ಅದಾದಮೇಲೆ ಹುಡುಗಿರಿಗೆ ಬೇರೆ ಡ್ಯಾನ್ಸು, ಹುಡುಗರಿಗೆ ಬೇರೆ ಡ್ಯಾನ್ಸ್ ಮಾಡಿಸಿದ್ದಾರೆ. ನಮ್ಮ ಅಪ್ಪುವನ್ನು ನೆನಪು ಮಾಡಿದ್ರು ಅವರು. ಅಂದರೆ ಅವ್ರನ್ನ ಯಾವತ್ತೂ ಮರೆಯೋದಕ್ಕಾಗೋದೇ ಇಲ್ಲ. ಆದರೂ ಅವ್ರ ಹಾಡುಗಳನ್ನ ನೋಡ್ತಾ ನೋಡ್ತಾ ಹಿಂದೆಗಡೆ ಸ್ಕ್ರೀನಲ್ಲಿ ಅವ್ರ ಫೋಟೋಗಳನ್ನ ನೋಡ್ತಿದ್ರೆ ನಮಗೆ ಒಂಥರ ಫೀಲ್ ಆಗುತ್ತೆ. ನನಗೂ ಕೂಡ ಅಪ್ಪುನೇ ಫೇವ್ರೆಟ್ ಆ್ಯಕ್ಟರ್. ಅವ್ರು ಇರಲಿ ಬಿಡಲಿ, ನಾನಿರೋ ತನಕ ನಾನಂತೂ ಅಪ್ಪು ಅಭಿಮಾನಿ ಅಂತಲೇ ಹೇಳ್ಕೊತೀನಿ. ಅಪ್ಪು ಹಾಡು ನೋಡ್ತಿದ್ದ ಹಾಗೆ ಅಲ್ಲೊಬ್ಬರು ಪುಟಾಣಿ ಅಪ್ಪುನ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಅವರು ಕೂಡ ಸೇಮ್ ನಮ್ಮ ಅಪ್ಪು ಥರನೇ ಕಾಣಿಸ್ತಾ ಇದ್ರು. ಕನ್ನಡ ಬಾವುಟದ ಮೇಲೆ ನಮ್ಮ ಅಪ್ಪು ಸರ್ನ ನೋಡೋದೇ ಒಂಥರ ಖುಷಿ. ಇವಾಗ ಈ ಪುಟಾಣಿಗಳು ಮಾಡ್ತಿರೋ ಸಾಂಗು ದಸರಾ ಗೊಂಬೆ ನಿನ್ನನ್ನು ನೋಡಲು, ಅದು ರವಿಚಂದ್ರನ್ ಸಾಂಗ್ಗಳಂತೂ ಎಷ್ಟೇ ಹಳೇದಾದರೂ ಒಂಥರ ಕೇಳೋದಕ್ಕೊಂಥರ ಖುಷಿ, ಕೇಳ್ತಾನೆ ಇರಬೇಕಂತ ಅನಿಸುತ್ತೆ. ಅದರಲ್ಲೂ ಅವ್ರ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತಲ್ವ. ಇವಾಗ ಅಮ್ಮ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಮ್ಮ ಅಮ್ಮ ಐ ಲವ್ ಯು ಅಮ್ಮ ಅಂತ ಅಪ್ಪುದೇ ಇದೆ ಅಲ್ವಾ, ಆ ಸಾಂಗಿಗೆ ಹಿಂದೆಗಡೆ ಸ್ಕ್ರೀನಲ್ಲಿ ಆ ಸ್ಕೂಲ್ದು ಟೀಚರ್ಸು ಮತ್ತು ಸ್ಕೂಲ್ದು ಫೌಂಡರು ಎಲ್ಲ ಇದ್ದಾರಲ್ವ, ಅವ್ರ ಫ್ಯಾಮಿಲಿ ಫೋಟೋಸ್, ಅಂದರೆ ಮಕ್ಕಳ ಜೊತೆ ಅವರಿರುವಂತಹ ಫೋಟೋಸು, ಅವ್ರ ಅಪ್ಪ ಅಮ್ಮನ ಜೊತೆ ಅವರಿರುವಂತಹ ಫೋಟೋಸ್ನ ಹಾಕ್ತಾಯಿದ್ದಾರೆ. ಈ ಥರ ಹಾಡುಗಳನ್ನ ಕೇಳಿದಾಗ ನಮಗೆ ಹೆಂಗೆ ಅನ್ನಿಸ್ತದೆ ಅಂದರೆ ಭಾವುಕತೆ ಇಲ್ಲದೇದು ನಮ್ಮಲ್ಲಿ ಭಾವುಕತೆ ಬಂದುಬಿಡುತ್ತೆ. ಅಂದರೆ ಈ ರೀತಿ ಹಾಡುಗಳನ್ನ ನೋಡ್ತಿದ್ರೆ ಅಮ್ಮನ ಮೇಲೆ, ಅಂದರೆ ನೋಡ್ತಿದ್ರೆ ಬರುತ್ತೆ ಅಂತಲ್ಲ, ಬಟ್ ನೋಡಿದಾಗ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತೆ. ಮೊನ್ನೆ ನನ್ನ ಸ್ಟೂಡೆಂಟ್ ಚಾರಿಕನ್ ಬರ್ತ್ಡೇ ಆಯ್ತಲ್ವ ನೋಡಿ, ಅವಳು ಅಪ್ಪ ಅಮ್ಮ ಇವರು, ಅವಳು ಕೂಡ ಈ ಹಾಡಿನಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಇನ್ನೊಬ್ಬರು ನಮ್ಮೂರು ಹುಡುಗಿರೇ, ನನಗೆ ನಾದಿನೇ ಆಗಬೇಕು, ಹುಡುಗಿ ತೇಜ ಅಂತ, ಅವ್ರ ಮಕ್ಕಳು ಕೂಡ ಈ ಹಾಡಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಹಿಂದೆ ಅವರ ಅಪ್ಪ ಅಮ್ಮ ನೋಡ್ತಾ ಮುಂದೆ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ರೆ ನೋಡೋದಕ್ಕೆ ನಮಗಂತೂ ತುಂಬ ಖುಷಿ ಆಯಿತು. ಇವರು ಈ ಸ್ಕೂಲ್ ಹೆಡ್ ಮಾಸ್ಟ್ರು ಶಿವಕುಮಾರ್ ಸರ್ ಅಂತ, ಅವ್ರ ಫ್ಯಾಮಿಲಿ ಫೋಟೋ ಕೂಡ ಬಂತು. ಅದಾದಮೇಲೆ ಇವಾಗ ಸ್ಕೂಲ್ನಲ್ಲಿ ಯಾವ್ಯಾವ ಸಿಬ್ಬಂದಿಗಳಿದ್ದಾರೋ, ಟೀಚರ್ಸ್ ಇದ್ದಾರೋ ಅವ್ರದ್ದೆಲ್ಲ ಬಂತು. ಜೇಡಿನ ಗೂಡು ನಾವೆಲ್ಲ ಸಾಂಗ್ಗೆ ಇವಾಗ ಅಧ್ಯಕ್ಷರು ಹಾಡು ಬರ್ತಿದೆ, ಅದರಿಂದ ಅಲ್ಲಿ ಸರ್ ಕೂಡ ಬಂದು ಅಧ್ಯಕ್ಷರಾಗ್ಬಿಟ್ಟಿದ್ದಾರೆ ಅವರೇ. ಈ ಸಾಂಗಲ್ಲೂ ಸಹ ನನ್ನ ಸ್ಟೂಡೆಂಟ್ ಇಬ್ಬರಿದ್ದಾರೆ, ಶ್ರೇಯಸ್ ಮತ್ತು ಮನೋಜ್ ಅಂತ. ಇವರೆಲ್ಲ ಇವಾಗ ಯಾರು ಫೇಮಸ್ ಹೀರೋಗಳಿದ್ದಾರೋ ಅವ್ರದ್ದೆಲ್ಲ ಚೂರು ಚೂರು ಹಾಡು ತೊಗೊಂಡು ಡ್ಯಾನ್ಸ್ ಮಾಡಿದ್ದಾರೆ. ಮೊದಲು ಸುದೀಪ್ ಸರ್ನ ನೋಡಿದ್ರಿ, ಸುದೀಪ್ ಸರ್ ಆದಮೇಲೆ ಇವಾಗ ದರ್ಶನ್ ಸರ್ ಅವ್ರದ್ದು ಫೋಟೋ ಹಾಕಿದ್ದಾರೆ. ದರ್ಶನ್ ಆದಮೇಲೆ ನಮ್ಮ ಫೇವ್ರೆಟ್ ಅಪ್ಪು ಸರ್ದು. ಅಂದರೆ ಅವ್ರ ಹಾಡಿಗೆ ಡ್ಯಾನ್ಸ್ ಮಾಡುವಾಗ ಅವ್ರ ಫೋಟೋಸ್ನ ಹಿಂದೆ ಸ್ಕ್ರೀನಲ್ಲಿ ಹಾಕ್ತಿದ್ರು. ಅದಾದಮೇಲೆ ಭರತನಾಟ್ಯವನ್ನು ಮಾಡಿದರು, ತುಂಬ ಚೆನ್ನಾಗಿ ಮಾಡಿದ್ರು. ಲಾಸ್ಟ್ ಇಯರು ಶಾರುಖ್ ಕೂಡ ಮಾಡಿದ್ಲು, ಅದು ಲಾಸ್ಟ್ ಇಯರ್ ವಿಡಿಯೋದಲ್ಲಿದೆ ನೋಡಿ. ಗೆಸ್ಟ್ಗಳೆಲ್ಲ ಬರೋವರೆಗೂ ಇಷ್ಟು ಪ್ರೋಗ್ರಾಮ್ಸ್ನ ಮಾಡಿದ್ರು. ಅದಾದಮೇಲೆ ಗೆಸ್ಟ್ ಎಲ್ಲ ಬಂದರು. ಇಲ್ಲಿಗೆ ಮಾಜಿ ಶಾಸಕರಾದ, ಅಂದರೆ ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಮಾಜಿ ಶಾಸಕರಾದ ರಮೇಶ್ ಬಂಡಿ ಸಿದ್ದೇಗೌಡ ಸರ್ ಕೂಡ ಬರ್ತಾರೆ ಅಂತ ಹೇಳಿದರು. ಕಾರಣಾಂತರದಿಂದ ಅವ್ರು ಬರಲಿಲ್ಲ. ಇದರಲ್ಲಿ ನಿಮಗೆ ಗೊತ್ತಿರೋರು ಅಂತ ಹೇಳಿದ್ರೆ ನವೀನ್ ಸಜ್ಜು ಸರ್ ಅವರು ಸಿಂಗರ್, ಫೇಮಸ್ ಸಿಂಗರ್, ನಿಮಗೆಲ್ಲ ಗೊತ್ತೇ ಇರುತ್ತೆ. ಆ ಬ್ಲೂ ಕಲರ್ ಶರ್ಟ್ ಹಾಕಿದಾರಲ್ವ ಅವರು ರವಿ ಬೆಳಗೆರೆ ಸರ್, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಅದೇ ಅವ್ರ ಮಗ ನಿಮಗೆ ಗೊತ್ತಿರಲ್ಲ ಅಂತ ಅಂದ್ಕೊಳ್ತೀನಿ. ಆದಿತ್ಯೋದಯ ಕರ್ಣ ಸರ್ ಅಂತ ಅವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಮಕ್ಕಳ ಬಗ್ಗೆ, ಮಕ್ಕಳ ಜೊತೆ ಹೇಗಿರಬೇಕು ಪೇರೆಂಟ್ಸ್ ಆದವರು ಅನ್ನೋದ್ರ ಬಗ್ಗೆ. ಅದನ್ನು ನಾನು ಸಪ್ರೇಟಾಗಿ ವಿಡಿಯೋ ಹಾಕಿದ್ದೀನಿ. ನವೀನ್ ಸಜ್ಜು ಸರ್ ಕೂಡ ತುಂಬ ಚೆನ್ನಾಗಿ ಹಾಡು ಹೇಳಿದ್ದಾರೆ, ಜೊತೆಗೆ ಒಂದೆರಡು ಮಾತು ಕೂಡ ಮಾತಾಡಿದ್ದಾರೆ. ಆ ವಿಡಿಯೋ ಕೂಡ ಸಪ್ರೇಟಾಗಿದೆ, ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ ನೋಡಿ. ಜೊತೆಗೆ ಈ ಶಾಲೆಯ ಸಂಸ್ಥಾಪಕರಾದ ಪುಟ್ಟೇಗೌಡ ಸರ್ ಮತ್ತು ಅವ್ರ ಇಡೀ ಫ್ಯಾಮಿಲಿ ಸ್ಟೇಜ್ ಮೇಲಿದೆ. ಅದಾದಮೇಲೆ ಶಾಲೆಯ ಮುಖ್ಯ ಶಿಕ್ಷಕರು, ಎಲ್ಲ ಶಿಕ್ಷಕರು, ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಇಲ್ಲಿದ್ದಾರೆ. ದೀಪ ಬೆಳಗೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದಾಯಿತು.
ಮುಖ್ಯ ಶಿಕ್ಷಕರಾದ ಶಿವಕುಮಾರ್ ಸರ್ ಶಾಲಾ ವರದಿಯನ್ನು ಓದುತ್ತಾ ಇದ್ದಾರೆ. ಅದ್ರಲ್ಲಿ ನಮ್ಮ ಬಗ್ಗೆ ಕೂಡ ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ನವೆಂಬರ್ 2ರಂದು ದೀಪಾವಳಿಯ ಪ್ರಯುಕ್ತ ನಮ್ಮ ಆಡಳಿತ ಮಂಡಳಿಯ ವತಿಯಿಂದ 1 ನಿಮಿಷದ ನೃತ್ಯ ಪ್ರದರ್ಶನ ವಿಡಿಯೋ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು, ನಮ್ಮ ಶಾಲೆಯ ಮಕ್ಕಳು ಹಾಗೂ ಪೋಷಕರು ಅತಿ ಉತ್ಸಾಹದಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದು ಸ್ಕ್ರೀನ್ ಮೇಲೆ ಫಸ್ಟ್ ಫೋಟೋ ಇದೆ ನೋಡಿ, ಪ್ರೈಸ್ ತಗೊಳ್ಳುವಾಗ ಅದು ನಮ್ಮದೇ. ಇವಾಗ ನೋಡಿ ಇವರು ತುಂಬ ಚೆನ್ನಾಗಿ ಮಾತಾಡಿದರೆ, ಕೇಳಿಸ್ಕೊಳ್ಳಿ, ಆಮೇಲೆ ನಾನು ಹೇಳ್ತೀನಿ. ಒಂದು ದತ್ತಿ ನಿಧಿಯನ್ನು ಕೊಡೋಣ ಅಂತ ನನ್ನ ಒಂದು ಅಭಿಪ್ರಾಯ. ನನ್ನ ತಂದೆ ದಿವಂಗತ ಗಿರಿಗೌಡರ ಹೆಸರಲ್ಲಿ ನಾನು ಈ ಸಂಸ್ಥೆಯಲ್ಲಿ 1 ಲಕ್ಷ ರೂಪಾಯಿಗಳ ದತ್ತಿ ನಿಧಿಯನ್ನು ನಾನು ಕೊಡ್ತಾ ಇದ್ದೇನೆ. ಆ 1 ಲಕ್ಷ ರೂಪಾಯಿಗಳನ್ನು ಬ್ಯಾಂಕಲ್ಲಿ FD ಇಟ್ಟು ಅದರಲ್ಲಿ ಬಂದಂಥ ಬಡ್ಡಿ ಹಣದಲ್ಲಿ ಪ್ರತಿ ವರ್ಷ SSLC ಮತ್ತು PUCನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವಂಥ ಮಕ್ಕಳಿಗೆ ಆ ದತ್ತಿ ನಿಧಿ ಬಹುಮಾನವನ್ನು ದಯವಿಟ್ಟು ಕೊಡಬೇಕು ಅಂತ ಹೇಳ್ತಾ, ನಾನು ಇದೇ ವರ್ಷದಿಂದ ಆ ಒಂದು ದತ್ತಿ ನಿಧಿ ಬಹುಮಾನವನ್ನು ನಿಮ್ಮ ಸಂಸ್ಥೆನಲ್ಲಿ ಸ್ಥಾಪಿಸಬೇಕು ಅಂತ ನಾನು ಕೇಳ್ಕೊಳ್ತಾ, ನನ್ನನ್ನು ಕರೆದು ಇಲ್ಲಿ ಒಂದು 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇವರು ಶಿವಶಂಕರೇಗೌಡ ಅಂತ ಜಡ್ಜ್ ಸರು. ಇವರು ನೋಡಿ, ಅವ್ರ ತಂದೆ ಹೆಸರಲ್ಲಿ ಮಕ್ಕಳಿಗೆಲ್ಲ ಪ್ರತಿ ವರ್ಷ ಏನಾದರೂ ಅಂದರೆ 1 ಲಕ್ಷನ ಬ್ಯಾಂಕ್ನಲ್ಲಿ FD ಇಟ್ಟು ಅಲ್ಲಿ ಬಂದ ಬಡ್ಡಿ ಹಣದಿಂದ ಮಕ್ಕಳಿಗೆ SLC ಮತ್ತು PUCನಲ್ಲಿ ಫಸ್ಟ್ ಪ್ಲೇಸ್ ಬಂದಂತಹ ಹುಡುಗರಿಗೆ ಅದ್ರ ಬಡ್ಡಿನಲ್ಲಿ ಮನಿ ಪ್ರೈಸನ್ನು ಕೊಡಿ ಅಂತ ಹೇಳಿದ್ರು. ನನಗಂತೂ ಇವ್ರ ಮಾತನ್ನು ಕೇಳಿ ತುಂಬ ಖುಷಿ ಆಯಿತು. ಅದಾದಮೇಲೆ ಬಂದಿರುವಂತಹ ಎಲ್ಲ ಅತಿಥಿಗಳಿಗೂ ಸನ್ಮಾನ ಮಾಡಲಾಯಿತು. ನವೀನ್ ಸಜ್ಜು ಅವರು ನಮ್ಮೂರಿನ ಪಕ್ಕನೇ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ ಅಂತ ಅನಿಸುತ್ತೆ. ಬೆಳ್ಳೆಕೆರೆ ಅಂತ ಇದೆ, ಬಳ್ಳೆಕೆರೆ ಅಂತ ಇದೆ, ಆ ಊರಿನವರು. ನಮ್ಮ ಅಕ್ಕಪಕ್ಕದವರು ಏನಾದರೂ ಲೈಫಲ್ಲಿ ಸಾಧನೆ ಮಾಡಿದ್ರು ಅಂದರೆ ಒಂಥರ ಖುಷಿ ಅಲ್ವಾ. ಅದಾದಮೇಲೆ SLC ಮತ್ತು PUCನಲ್ಲಿ ಯಾರು ಒಳ್ಳೆ ಪರ್ಸೆಂಟೇಜ್ ಬಂದಿದ್ರು, ಫಸ್ಟ್ ಸೆಕೆಂಡ್ ಯಾರು ಬಂದಿದ್ರು ಇಡೀ ಸ್ಕೂಲಿಗೆ, ಆ ಮಕ್ಕಳಿಗೂ ಕೂಡ ಸನ್ಮಾನ ಮಾಡಲಾಯಿತು. ಅದಾದಮೇಲೆ ಇಲ್ಲಿ ಕರಾಟೆ ಸರು ಮತ್ತು ಯೋಗ ಸರ್ ಎಲ್ಲರಿಗೂ ಕೂಡ ಸನ್ಮಾನವನ್ನು ಮಾಡಲಾಯಿತು. ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ಇಲ್ಲಿ ಎಲ್ಲ ಥರ ಥೀಮಲ್ಲೂ ಡ್ಯಾನ್ಸ್ ಮಾಡಿದ್ರು ಅಂತ ಹೇಳಿದೆ ಅಲ್ವಾ. ಇವಾಗ ನೋಡಿ ಯಕ್ಷಗಾನವನ್ನು ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಬಂತು ಯಕ್ಷಗಾನ ಕೂಡ. ಟಿ ವಿನಲ್ಲಿ ನೀವು ಡ್ಯಾನ್ಸ್ ಪ್ರೋಗ್ರಾಮ್ ಹೇಗೆ ನೋಡ್ತಿರೋ ನಮಗೂ ಸಹ ಕೆಳಗಡೆ ಕೂತಿರೋರಿಗೆ ಅದೇ ಥರ ಫೀಲ್ ಆಗ್ತಿತ್ತು. ಅದಾದಮೇಲೆ ನಮಗೆ ಮಾದಪ್ಪನ ಜಾತ್ರೆಯನ್ನೇ ಸ್ಟೇಜ್ ಮೇಲೆ ತೋರಿಸ್ಬಿಟ್ರು. ನಿಜವಾಗ್ಲೂ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಮಾದಪ್ಪನ ದರ್ಶನ ಮಾಡೋದ್ವೇನೋ ಅನ್ನುವಷ್ಟು ಫೀಲ್ ಆಯಿತು. ಕುದುರೆ ಗೊಂಬೆ ಅಂತೆ, ದೊಡ್ಡ ದೊಡ್ಡ ಗೊಂಬೆಗಳಂತೆ, ಎಲ್ಲ ರೀತಿ ಗೊಂಬೆಗಳನ್ನೆಲ್ಲ ತರಿಸಿದ್ರು. ಜೊತೆಗೆ ಮಾದಪ್ಪನ ಹುಲಿ ಮೇಲೆ ಕರೆಸೇ ಬಿಟ್ಟರು. ವೇದಿಕೆ ಮೇಲೆ ಮಾದಪ್ಪ ಹುಲಿ ಮೇಲೆ ಬರ್ತಾಯಿದ್ರೆ ಎಲ್ರಿಗೂ ಕೈ ಮುಗಿಯೋಣ ಅನ್ನುವಷ್ಟು ಭಕ್ತಿ ಬರ್ತಿತ್ತು, ಅಷ್ಟು ರಿಯಲಿಸ್ಟಿಕ್ ಆಗಿತ್ತು. ನಿಮ್ಮ ಮಕ್ಕಳು ಸ್ಕೂಲ್ನಲ್ಲಿ ಇದೇ ಥರ ಸ್ಕೂಲ್ ಡೇ ಮಾಡ್ತಾರ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮಾದಪ್ಪನನ್ನು ನೆನೆದ ನಮ್ಮ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಫಸ್ಟ್ ಸ್ಟ್ಯಾಂಡರ್ಡ್ A ಸೆಕ್ಷನ್ ಬಾಯ್ಸ್ ಮತ್ತೆ AB ಗರ್ಲ್ಸ್ ನ ಎಲ್ಲಾ ಪೋಷಕರು ವೇದಿಕೆ ಎಡಬದಿ ಬಂದು ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಇವಾಗ ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಅಂತ ಸ್ನೇಹದ ಮೇಲೂ ಹಾಡು ಹಾಡ್ತಾ ಇದ್ದಾರೆ. ಮತ್ತೊಂದು ವ್ಯವಸ್ಥೆ ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಹೇಳಿದ್ರೆ, ಅವ್ರ ಕ್ಲಾಸ್ ಟೀಚರ್ಗೆ ವಹಿಸ್ಬಿಟ್ಟಿದ್ರು. ಮಕ್ಕಳು ಡ್ಯಾನ್ಸ್ ಆದ ತಕ್ಷಣ ಎಲ್ಲ ಕರ್ಕೊಂಡು ಹೋಗಿ ಒಂದು ಸೈಡ್ ನಿಂತ್ಕೋಬೇಕು, ಅವ್ರನ್ನ ಪೇರೆಂಟ್ಸ್ ಬಂದಾಗ ಮಾತ್ರ ಬಿಡಬೇಕಂತ. ಸೊ ನಾವು ಪೇರೆಂಟ್ಸ್ ಹೋಗಿ ಮಕ್ಕಳು ಕರ್ಕೊಂಡು ಬರೋವರೆಗೂ ಅವರು ಮಕ್ಕಳನ್ನ ಹೊರಗಡೆ ಬಿಡ್ತಿರ್ಲಿಲ್ಲ, ಕ್ಲಾಸ್ ಟೀಚರ್ಸು ನೋಡ್ಕೊತಿದ್ರು. ಈ ಸ್ಟೆಪ್ಸ್ ಎಲ್ಲ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಯಾವ ಹಾಡು ಅಂತ. ಶಿವನೇ ನಿನ್ನ ಆಟ ಬಲ್ಲೋನ್ ಯಾರ್ಯಾರೋ ಆ ಹಾಡಿಗೆ ಲಾಸ್ಟ್ ಡ್ಯಾನ್ಸ್ ಆಗಿದ್ದು. ಅದಾದಮೇಲೆ ಇದು ನಮ್ಮ ಮತ್ತೊಬ್ಬಳು ಸ್ಟೂಡೆಂಟ್ ಹನ್ಸಿಕಾ ಅಂತ ಅವಳ ಡ್ಯಾನ್ಸು. ಅದಾದಮೇಲೆ ನಮ್ಮ ಭಾರತದಲ್ಲಿ ನಮ್ಮ ಸುತ್ತಮುತ್ತ ರಾಜ್ಯಗಳಲ್ಲಿ ಯಾವ್ಯಾವ ಕಲ್ಚರ್ ಇದೆ, ಯಾವ್ಯಾವ ಸಂಸ್ಕೃತಿ ಇದೆ, ಅಲ್ಲಿ ಡ್ಯಾನ್ಸ್ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅನ್ನೋದ್ರ ಬಗ್ಗೆ ಆ ಥೀಮ್ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ರು. ನೋಡಿ, ನಿಮಗೆ ಅವ್ರ ಡ್ರೆಸ್ಸಸ್ ನೋಡ್ತಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ. ಅಸ್ಸಾಮಿಯವರು, ಗುಜರಾತ್ ಅವರು ಮತ್ತು ನಮ್ಮ ಕರ್ನಾಟಕದವರು ಎಲ್ಲ ಕಡೆಯಿಂದ ನಮ್ಮ ಸ್ಟೇಜ್ ಮೇಲೆ ಬಂದ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ರಾತ್ರಿ ಪೂರ್ತಿ ಕತ್ಲೆ ಇದ್ದಿದ್ದರಿಂದ, ಜೊತೆಗೆ ನನ್ನ ಫೋನು ಸ್ವಲ್ಪ ಕ್ಯಾಮ್ರಾ ಅಷ್ಟು ಚೆನ್ನಾಗಿಲ್ಲ, ಅದರಿಂದ ಸ್ವಲ್ಪ ಎಲ್ಲ ಡಿಮ್ಮಾಗಿ ಬಂದಿದೆ. ಆದರೂ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಮಕ್ಕಳು ಚಿಕ್ಕವರಿದ್ದಾಗ ಡ್ಯಾನ್ಸ್ ನೋಡೋದೇ ಚೆಂದ. ಇಂಥ ಪ್ರೋಗ್ರಾಮ್ಗಳನ್ನ ಪೇರೆಂಟ್ಸ್ ಆದ ನಾವು ಯಾವತ್ತೂ ಮಿಸ್ ಮಾಡ್ಕೋಬಾರ್ದು, ಹೋಗಲೇಬೇಕು. ಥ್ಯಾಂಕ್ ಯು ಗರ್ಲ್ಸ್.
ಭರತನಾಟ್ಯ ಆಯಿತು, ಶಿವನ ಮೇಲೆ ಹಾಡಾಯಿತು, ಮಾದಪ್ಪನ ಮೇಲೆ ಹಾಡಾಯಿತು, ಹೀರೋಗಳ ಮೇಲೆ ಹಾಡಾಯಿತು. ಇವಾಗ ಜೋಕರ್ಗಳ ಡ್ಯಾನ್ಸ್ ಇಲ್ಲದೆ ಇರೋದಕ್ಕಾಗುತ್ತಾ? ಇಲ್ಲೂ ಕೂಡ ನಮ್ಮ ಸ್ಟೂಡೆಂಟ್ ಇದ್ದಾನೆ. ಯಾರಪ್ಪ ಅಂತ ಹೇಳಿದ್ರೆ ಪ್ರಣಮ್, ಬರ್ತ್ಡೇ ಬಾಯ್. ಅವನು ಈ ಡ್ಯಾನ್ಸ್ನಲ್ಲಿ ಇದ್ದಾನೆ. ಇದು ಓನಲ್ಲ ನೀನೆಲ್ಲ ಕರಿಮಡಿ ಮಾಲೀಕ ನೀನೆಲ್ಲ ಆ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ನಮ್ಮ ಪ್ರೀತಿಯ ಗಾಯಕ SP ಬಾಲಸುಬ್ರಹ್ಮಣ್ಯ ಅವ್ರನ್ನ ನೆನಪು ಮಾಡಿಕೊಂಡು ಅವ್ರ ಹಾಡುಗಳಿಗೆ ಡ್ಯಾನ್ಸನ್ನು ಮಾಡಿದ್ರು. ಇಲ್ಲಿ ನೋಡಿ ಮೈ ನವಿರೇಳಿಸುವಂತಹ ಮಲ್ಲಕಂಬವನ್ನು ಮಾಡ್ತಾ ಇದ್ದಾರೆ. ನಾನು ಶಾರ್ಟ್ ವೀಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ಶಾರ್ಟ್ ವೀಡಿಯೋದಲ್ಲಿ 1 ಮಿನಿಟ್ ಲಿಮಿಟ್ ಇರೋದ್ರಿಂದ ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ರು. ಇಲ್ಲೂ ಕೂಡ ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ. ಅದರಿಂದಾಗಿ ನಾನು ಮ್ಯೂಸಿಕ್ನ ಮ್ಯೂಟ್ ಮಾಡಿ ನಾನೇ ಮಾತಾಡ್ತಾ ಇದ್ದೀನಿ. ಜೈ ಶ್ರೀರಾಮ್. ಹೇಗಿತ್ತು ಪರ್ಫಾರ್ಮೆನ್ಸ್? ಆರ್ಮಿಯ ಸೈನಿಕರು ಒಂದು ಕಡೆ ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ವೈದ್ಯರು, ಆ ವೈದ್ಯರಿಗೆ ನಮ್ಮ ಬಾವುಟದ 2ನೇ ಬಣ್ಣವಾದ ಬಿಳಿ ಬಣ್ಣವನ್ನು ಅವರಿಗೆ ಹೋಲಿಕೆ ಮಾಡೋಣ. ಈಗ ನಮ್ಮ ದೇಶದ ಬೆನ್ನೆಲುಬಾದಂತಹ ರೈತ, ಯೋಧ ಮತ್ತು ವೈದ್ಯರಿಗೆ ನಮನವನ್ನು ಹೇಳುವಂತಹ, ಸಾರುವಂತಹ ಗೀತೆಗೆ ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಬಾವುಟದ ಬಣ್ಣಗಳಾದಂತಹ ಕೇಸರಿ, ಬಿಳಿ, ಹಸಿರು ಬಣ್ಣಗಳು ಯಾವುದರ ಪ್ರತೀಕ ಅನ್ನೋದನ್ನು ರೈತ, ಯೋಧ ಮತ್ತು ಸೈನಿಕರಿಗೆ ಹೋಲಿಸಿ ಹೇಳಿದ್ದಾರೆ. ಈ ನೃತ್ಯ ಎಲ್ಲರಲ್ಲೂ ದೇಶ ಪ್ರೇಮವನ್ನು ಬಡಿದೆಬ್ಬಿಸ್ತಿತ್ತು. ಅಶೋಕ ಚಕ್ರವೇ ನಮ್ಮ ದೇಶದ ಆಯ್ಕೆಯ ಮಧ್ಯದ ಧರ್ಮ. ನಾವೆಲ್ಲರೂ ಒಂದು, ನಾವೆಲ್ಲ ಸೇರಿದರೇನೆ ನಮ್ಮ ಭಾರತ ದೇಶ. ಮಾದಪ್ಪನ ಮೇಲೆ ಹಾಡಾಯಿತು, ಶಿವನ ಮೇಲೆ ಹಾಡಾಯಿತು. ಇವಾಗ ನಮ್ಮ ರಾಮನ ಮೇಲೆ ಹಾಡಾಗೋದು ಬೇಡವಾ? ರಾಮ ಮತ್ತು ಆಂಜನೇಯ ಸ್ವಾಮಿಯನ್ನು ನಾವು ಒಂದೇ ಹಾಡಿನಲ್ಲಿ ನೋಡಬಹುದು. ಇಲ್ಲಿ ರಾಮ ಪುಟಾಣಿ ರಾಮ ಆಗಿದ್ದರೆ ಜೈ ಮಾರುತಿ ಮಾತ್ರ ಎಷ್ಟು ಬೃಹದಾಕಾರವಾಗಿತ್ತು ಅಂದರೆ ನೋಡಿ, ಈ ಬೃಹದಾಕಾರವಾದ ಮೂರ್ತಿಯನ್ನು ಕರ್ಕೊಂಡು ಬಂದಿದ್ದಾರೆ. ಪಾಪ ಅದಕ್ಕೆ ನಡೆಯೋದಕ್ಕೂ ಆಗ್ತಿರ್ಲಿಲ್ಲ. ಕಾಣಿಸ್ತಿದೆಯಾ ಸ್ಟೇಜ್ ಮುಂದೆ ನೋಡಿ, ಗ್ರೀನ್ ಕಲರ್ ಇದೆ ಅಲ್ವಾ, ಅದು ಆಂಜನೇಯ ಸ್ವಾಮಿ ಅವ್ರದ್ದು ವೇಷ ಹಾಕ್ಕೊಂಡು ಬಂದು ನಿಂತಿರೋದು. ನಾನು ಆಲ್ರೆಡಿ ನಿಮಗೆ ಪ್ರಾಪರ್ಟೀಸ್ ತೋರಿಸ್ದೆ ಅಲ್ವಾ, ಅವಾಗೆಲ್ಲ ಪ್ರಾಪರ್ಟೀಸು ತಂದಿದ್ದಾರೆ. ಅದಾದಮೇಲೆ ಕಲ್ಪನಾದು ಡ್ಯಾನ್ಸ್ ಆಯಿತು. ಇವಾಗ ಶಾರು ಡ್ಯಾನ್ಸ್ನ ಪೂರ್ತಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಕಾಪಿರೈಟ್ ಬರುತ್ತೆ ಅಂತ ಅಪ್ಲೋಡ್ ಮಾಡಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಇಲ್ಲಿ ಶಾರು ಯಾರು ಅಂತ ನಿಮಗೆ ಗೊತ್ತಾಗಲ್ಲ. ಮಧ್ಯ ನಿಂತಿದ್ದಾಳೆ, ಅಬ್ಸರ್ವ್ ಮಾಡಿ, ಮಧ್ಯ ನಿಂತಿರೋದೇ ಶಾರು. ಎಲ್ಲ ಮಕ್ಕಳು ಒಂದೇ ಥರ ಕಾಣಿಸ್ತಿದ್ದಾರೆ. ಡ್ಯಾನ್ಸ್ ಡ್ರೆಸ್ ನಿಮಗೆ ಹತ್ತಿರದಿಂದ ನೋಡಬೇಕಂತ ಹೇಳಿದ್ರೆ ಇದ್ರ ಹಿಂದಿನ ವಿಡಿಯೋ ಇದೆ ನೋಡಿ, ಅದರಲ್ಲಿ ಹಾಕಿದ್ದೀನಿ. ಶಾರು ಮನೆಯಲ್ಲೇ ರೆಡಿಯಾಗಿ ಹೋಗಿತ್ತು. ಡ್ಯಾನ್ಸ್ ಎಲ್ಲ ಮುಗಿದ ಮೇಲೆ ಅವ್ರವ್ರ ಕ್ಲಾಸ್ ಟೀಚರ್ ಜೊತೆಗೆ ಬಂದು ಮಕ್ಕಳ ಜೊತೆಗೆ ಫೋಟೋ ತೆಗೆಸ್ಕೊತಾ ಇದ್ರು. ಇದು ನಮ್ಮ ಬಾವನ ಮಗ, ಅಂದರೆ ನಮ್ಮ ಮೂರ್ಗಿತಿ ಮಗ ಪ್ರೀತಮ್. ಇವನ್ ಡ್ಯಾನ್ಸ್ ಅಂತೂ ಸೂಪರಾಗಿತ್ತು. ದುರ್ಯೋಧನನ ಪಾತ್ರ ಮಾಡಿದ್ದ ಅವನಿಗೆ ಈ ಪಾತ್ರ ತುಂಬಾ ಸೂಟ್ ಆಗ್ತಿತ್ತು ನೋಡಿ. ರಾಮಾಯಣದ ಜೊತೆಗೆ ಮಹಾಭಾರತ ಕೂಡ ವೇದಿಕೆ ಮೇಲೆ ಬಂದ್ಬಿಟ್ಟಿದೆ. ನನ್ನ ಮಗಳು ಸ್ಕೂಲ್ ಡೇ ಅಂತ ಹೇಳ್ತಿಲ್ಲ, ನಿಜ ಹೇಳಬೇಕಂದ್ರೆ ಲಾಸ್ಟ್ ಇಯರ್ಗಿಂತ ಈ ವರ್ಷದ ಥೀಮ್ಸು ತುಂಬಾ ಚೆನ್ನಾಗಿತ್ತು. ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಪಾಪ 4:15ಗೆ ಅವ್ರ ಪ್ರೋಗ್ರಾಮ್ ಶುರು ಮಾಡಿದ್ರು ಸಹ ಪ್ರೋಗ್ರಾಮ್ ಎಲ್ಲ ಮುಗಿಯುವಷ್ಟರಲ್ಲಿ 11:30, ಹತ್ತತ್ರ 12 ಗಂಟೆ ಆಗೋಯಿತು. ಇನ್ನೂ ಒಂದು ನಾಟಕ ಇತ್ತಂತೆ, ನಾಟಕನೇ ಒಂದು ಅರ್ಧ ಗಂಟೆ ಮೇಲಿತ್ತಂತೆ. ಪಾಪ ಮಕ್ಕಳೆಲ್ಲ ರೆಡಿಯಾಗಿದ್ದರು, ಆದರೆ ಅದನ್ನು ಮಾಡಿಸ್ಲಿಲ್ಲ, ಟೈಮ್ ಆಗಲೇ ಆಗಿಬಿಟ್ಟಿದೆ ಅಂತ. ಬೇರೆ ಏನಾದರೂ ಕಾರ್ಯಕ್ರಮದಲ್ಲಿ ಆ ಮಕ್ಳಿಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಮಾಡುವ ವೀರನು ಇಲ್ಲವೆಂದು ಏನೋ ಹೊಟ್ಟೆ ಬಾಕ. ನನ್ನ ಹೆಸರಿನಲ್ಲಿ ಯೋಧ ಎಂಬ ಪದ ಏಕೆ ಅಂದೆಯಾ? ಏಕೆಂದು ತೋರಿಸುತ್ತೇನೆ. ನಾನು ಯೋಧ, ಸದಾ ಯೋಧ, ಗದಾ ಯೋಧ. ನಾನು ಹೊಡೆವ ಒಂದೊಂದು ಹೊಡೆತ ನಿನ್ನ ನೆತ್ತರಿನ ರುಚಿ ನೋಡದೆ ಬಿಡುವುದಿಲ್ಲ. 8 ಪ್ರಾಣಗಳಿಂದ ನಿನ್ನನ್ನು ನುಚ್ಚು ನೂರು ಮಾಡು. ಸ್ಟೇಜ್ ಮೇಲೇ ಸ್ಟೂಡೆಂಟ್ಸ್ ಕೈಯಲ್ಲಿ ದೊಡ್ಡ ಯುದ್ಧನೇ ಮಾಡಿಸ್ಬಿಟ್ರು. ಯುದ್ಧ ಆದಮೇಲೆ ದುರ್ಯೋಧನನ ಸಂಹಾರ ಆಗುತ್ತೆ. ಅದಾದಮೇಲೆ ಶ್ರೀಕೃಷ್ಣ ಪರಮಾತ್ಮ ಬಂದರು ವೇದಿಕೆ ಮೇಲೆ. ಅಶ್ವಮೇಧದಲ್ಲಿ ನೋಡಿ, ಅಶ್ವಮೇಧದ ಕುದುರೆಗಳು ಎಷ್ಟೊಂದಿದೆ ಅಂತ.
ಇವರು 9ನೇ ಕ್ಲಾಸ್ ಅವರು ಆದಮೇಲೆ SLC ಮಕ್ಕಳು, ಅದಾದಮೇಲೆ ಫಸ್ಟ್ PUC ಸೆಕೆಂಡ್ PUC ಗಂಡು ಮಕ್ಕಳು ಬೇರೆ ಹೆಣ್ಮಕ್ಳು ಬೇರೆ ಸಪ್ರೇಟಾಗಿ ಡ್ಯಾನ್ಸ್ ಮಾಡಿದ್ರು. ನಾನು ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೀನಿ. ಡ್ರೆಸ್ ಎಲ್ಲ ಜಗ ಅಂತ ಮಿಂಚ್ತಾ ಇತ್ತು. ಅಂದರೆ ರಾತ್ರಿ ಹೊತ್ತಿಗೆ ಅದೇ ಥರ ಡ್ರೆಸ್ ಇದ್ರೇ ಚೆನ್ನಾಗಿ ಕಾಣಿಸೋದಲ್ವ, ಅದರಿಂದ ಅದೇ ಥರ ಡ್ರೆಸ್ಗಳನ್ನ ಎಲ್ಲರಿಗೂ ಕೊಟ್ಟಿದ್ದರು. ನನ್ನ ಫ್ರೆಂಡ್ ಅನಿತನ ಮಗಳು ಸೆಕೆಂಡ್ PUC ಇದ್ದಾಳೆ ಈ ವರ್ಷ. ಸೊ ಅದರಿಂದಾಗಿ ನಾವು ಕೊನೆಯವರೆಗೂ ಇರಲೇಬೇಕಾಗಿತ್ತು. ಕೊನೆಯವರೆಗೂ ಡ್ಯಾನ್ಸ್ ಮುಗಿಸ್ಕೊಂಡೇ ಬಂದ್ವಿ. ನಮಗೋಸ್ಕರ ಪಾಪ ಸ್ಕೂಲ್ನವರು ನಮಗೋಸ್ಕರ ಎಲ್ಲ ಪೇರೆಂಟ್ಸ್ಗೋಸ್ಕರ ವ್ಯಾನ್ ವ್ಯವಸ್ಥೆ ಮಾಡಿದರು. ಸದ್ಯ ಅದು ನಮಗೆ ಅನುಕೂಲ ಆಯಿತು. ಓನ್ ವೆಹಿಕಲ್ ಇರೋರೇನೋ ಹೇಗೋ ಹೊರಟೋಗ್ತಾರೆ. ನಮ್ಮಂಥವ್ರು ಏನು ಮಾಡೋದಲ್ವ, ಅಷ್ಟೊತ್ತು ರಾತ್ರಿ ನಮ್ಗೆ ಯಾವ ಬಸ್ ಸಿಗುತ್ತೆ. ಅದರಿಂದಾಗಿ ಸ್ಕೂಲ್ನವರೇ ವ್ಯಾನ್ ಕಳಿಸ್ಕೊಟ್ರು. ಸೇಫಾಗಿ ಮಕ್ಕಳ ಜೊತೆಗೆ ನಾವು ಕೂಡ ಮನೆ ಸೇರಿಕೊಂಡ್ವಿ. ಇದೇ ಡ್ಯಾನ್ಸಲ್ಲಿ ನನ್ನ ಫ್ರೆಂಡ್ ಅನಿತನ ಮಗಳಿರೋದು. ಹೆಂಗಿತ್ತು ಸ್ಕೂಲ್ ಡೇ? ಹೆಂಗಿತ್ತು ಸ್ಕೂಲ್ ಡೇ? ಚೆನ್ನಾಯ್ತಲ್ವ? ಪ್ರೀತದ ಇಷ್ಟ ಆಯ್ತಲ್ವ? ಸೇಮ್ ದುರ್ಯೋಧನ ಕಂಡಂಗೆ ಕಾಣಿಸ್ತಾ ಇದ್ದ. ಎಲ್ಲರಿಗೂ ನಿದ್ದೆ ಬಂದ್ಬಿಟ್ಟೈತೆ. ರೂಪಾ, ನಿದ್ದೆ ಬರ್ತಿದ್ಯಾ? ಎಲ್ಲರಿಗೂ ಚಳಿ. ಎಲ್ಲರ ಕಣ್ಣನ್ನು ನಿದ್ರಾದೇವಿ ಆವರಿಸ್ಕೊಳ್ಳೋ ಟೈಮ್ ಆಗಿದೆ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.